ಅಂತ ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಆಪರೇಷನ್ ಕಮಲದ ಮೂಲಕ ಸರ್ಕಾರ ಅಸ್ಥಿರಗೊಳಿಸುವಂತ ಪ್ರಯತ್ನ, ಈ ರೀತಿ ಪ್ರಯತ್ನ ನಡೀತಾ ಇರೋದು ಸತ್ಯ ಅಂತ ಸತೀಶ್ ಜಾರಕಿಹೊಳಿ ಕೂಡ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಎಷ್ಟು ಹಣ ಆಮಿಷ ನೀಡಲಾಗಿದೆ ಎಂಬ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ಹಿಂದೆಯೂ ನಡೆದಿತ್ತು, ಸರ್ಕಾರ ಇರೋವರೆಗೂ ನಡೆಯಲಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ಒಪ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ನಿಮ್ಮ ಅತ್ತ ಶಾಸಕರಿಗೆ ಏನಾದರೂ ಸಂಪರ್ಕ ಮಾಡಿಲ್ಲ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡಬೇಕಾದ್ರೆ ಸರ್ ಏನಾದರೂ ಒಂದು ಮಾಹಿತಿ ಇರಲೇಬೇಕು. ಡಾಕ್ಯುಮೆಂಟ್ಸ್ ಏನಾದರೂ ಯಾಕಂದ್ರೆ ಮತ್ತೀಗ ಅವ್ರು ಹೇಳಿದ್ರೆ ಅವ್ರನ್ನ ಕೇಳಬೇಕು. ನಮಗೆ ಸರ್ ಚರ್ಚೆ ಆಗಿತ್ತು. ನಿಮ್ಮ ಬಂದು ಯಾರು ಹೇಳಿಲ್ಲ ಈ ರೀತಿ ನಮಗೆ ಯಾರು ಹೇಳಿಲ್ಲ. ನೀವು ಇದಕ್ಕೂ ಮೊದಲು ಕೂಡ ಆರೋಪ ಮಾಡಿದ್ರಿ, ಏನಂದ್ರೆ ಸರ್ಕಾರ ಬೀಳ್ಸಕ್ಕೆ ಎಲ್ಲ ಎಲ್ಲ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದ್ದೆ. ಅದು ದುಡ್ಡಿದ್ದು ಗೊತ್ತಿಲ್ಲ. ಅವ್ರ ಪ್ರಯತ್ನ ಇದ್ದೇ ಅದು ಬಟ್ ಪ್ರಯತ್ನ ನಡೀತಾ ಇರುವಂತ. ಹೌದು ಸರ್, ಇದ್ದೇ ಅದು ಅದೇನು ಕೊನೆವರೆಗೆ ಇರ್ತೈತೆ. ನಮ್ಮ ಸರ್ಕಾರ ಇರುವವರೆಗೆ ಕೊನೆವರೆಗೆ ಇದ್ದೇ ಇರುತ್ತೆ. ಅದು ದುಡ್ಡಿನ ವಿಷಯ. ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಸಿಎಂ ಅವ್ರು ಹೇಳಿದ್ರು ವ್ಯಾಪ್ತಿಗೆ ಬರೋದು. ನಿಮ್ಮ ಅತ್ತ ಶಾಸಕರಿಗೆ ಏನಾದರೂ ಸಂಪರ್ಕ ಮಾಡಿಲ್ಲ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡಬೇಕಾದ್ರೆ ಸರ್ ಏನಾದರೂ ಒಂದು ಮಾಹಿತಿ ಇರಲೇಬೇಕು. ಡಾಕ್ಯುಮೆಂಟ್ಸ್ ಏನಾದರೂ ಯಾಕಂದ್ರೆ ಮತ್ತೀಗ ಅವ್ರು ಹೇಳಿದ್ರೆ ಅವ್ರನ್ನ ಕೇಳಬೇಕು. ನಮಗೆ ಸರ್ ಚರ್ಚೆ ಆಗಿತ್ತು. ನಿಮ್ಮ ಬಂದು ಯಾರು ಹೇಳಿಲ್ಲ ಈ ರೀತಿ ನಮಗೆ ಯಾರು ಹೇಳಿಲ್ಲ. ನೀವು ಇದಕ್ಕೂ ಮೊದಲು ಕೂಡ ಆರೋಪ ಮಾಡಿದ್ರಿ, ಏನಂದ್ರೆ ಸರ್ಕಾರ ಬೀಳ್ಸಕ್ಕೆ ಎಲ್ಲ ಎಲ್ಲ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದ್ದೆ. ಅದು ದುಡ್ಡಿದ್ದು ಗೊತ್ತಿಲ್ಲ. ಅವ್ರ ಪ್ರಯತ್ನ ಇದ್ದೇ ಅದು ಬಟ್ ಪ್ರಯತ್ನ ನಡೀತಾ ಇರುವಂತ. ಹೌದು ಸರ್, ಇದ್ದೇ ಅದು ಅದೇನು ಕೊನೆವರೆಗೆ ಇರ್ತೈತೆ. ನಮ್ಮ ಸರ್ಕಾರ ಇರುವವರೆಗೆ ಕೊನೆವರೆಗೆ ಇದ್ದೇ ಇರುತ್ತೆ. ಅದು ದುಡ್ಡಿನ ವಿಷಯ. ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಸಿಎಂ ಅವ್ರು ಹೇಳಿದ್ರು